ಪಕ್ಷದಿಂದ ಹೊರಗೆ ಹಾಕೋದು ಅಂತ ಪ್ಲಾನ್ ಮಾಡಿ ನನ್ನ ಕಡೆ ದೊಡ್ಡ ದೊಡ್ಡ ವಿವಾದ ಓದ್ ತಂದು ಬಿಡ್ತೀನಿ ಅಂತ. ಇದು ಬ್ಲ್ಯಾಕ್ ಮೇಲ್ ರಾಜಕಾರಣ ಬಿಡಬೇಕು. ನಂದು ಬ್ಲ್ಯಾಕ್ ಮೇಲ್ ಯಾವತ್ತೂ ಮಾಡಿ ರಾಜಕಾರಣ ಮಾಡಬಾರ್ದು. ರಾಜಕಾರಣಿ ಇರೋರು ಸಭ್ಯ ರಾಜಕಾರಣಿ ಆಗಬೇಕು. ಮಾಧ್ಯಮದ ಮುಂದೆ ನನ್ನನ್ನು ಒಳಗೊಂಡಂತ ನಾನು ಜಾಸ್ತಿ ಮಾತಾಡಬಾರ್ದು. ಸಾರ್ವಜನಿಕರು ಗಮನಿಸ್ತಾರೆ. ಹಿರಿಯರು ಈ ಸೋಮಣ್ಣ ಯತ್ನಾಳರು ಹಿರಿಯರಿ ಮಾತಾಡೋ ನೈತಿಕ ಹಕ್ಕಿದೆ. ಯಾವ ನೈತಿಕ ಹಕ್ಕಿದೆ? ಸೋಮಣ್ಣ ಎಲ್ಲಿದ್ದೀರಿ ನೀವು? ಕಾಂಗ್ರೆಸ್ ನಿಮ್ಗೆ ಸ್ಥಾನಮಾನ ಕೊಟ್ಟಿದ್ರ? ಓದರಿದ್ರಿಗೆಲ್ಲ ಸುಳ್ಳು ಹೇಳಿ ನಾನು ಲೋಕಸಭೆ ಇದು ಮುಖ್ಯಮಂತ್ರಿ ಆಗ್ತಿದ್ದೆ, ರಾಜ್ಯದ ಅಧ್ಯಕ್ಷ ಆಗ್ತಿದ್ದೆ. ಪರಮೇಶ್ವರ್ ಹೆಂಗೆ ಬಿ ಜೆ ಪಿಗೆ ಅದರಲ್ಲ, ನಾವು ಅವರಿಗೆ KPC ಅಧ್ಯಕ್ಷ ಸ್ಥಾನ ಕೊಡಿದ್ದೀವಿ ಅಂತ ಹೇಳಿದ್ರಲ್ಲ. ಹಿಂಗೆ ಸೋಮಣ್ಣ ಬರೀ ಸುಳ್ಳು ಹೇಳಿದೆ. ಅವ್ರದ್ದು ಭಾಳ ಚೆನ್ನಾಗಿ ಸುಳ್ಳನ್ನು ನಿಜವಾಗಿ ವೈಭವಿಸ್ತಕ್ಕಂಥ ಚಾಕಚಕ್ಯತೆ ಇದೆ. ಯಾರಿಗೆ ಅಂದರೆ ಅದು ಸೋಮಣ್ಣ. ನೇರವಾಗಿ ಹೇಳೋಕ್ಕೆ ಇಚ್ಛೆಪಡಿ. ಏನು ರೀ ನಿಮಗೆ ಹಕ್ಕು ಯಡಿಯೂರಪ್ಪ ಬಗ್ಗೆ ಟೀಕೆ ಮಾಡೋಕ್ಕೆ? ಅರೆ ಕಾಂಗ್ರೆಸ್ಸಿಂದ ಬಂದಿರಿ, ಸೋತಾಗ ಕಣ್ಣೀರು ನಿಮಗೆ 2 ಬಾರಿ ಮಂತ್ರಿ ಮಾಡಲಿಲ್ವಾ? ಸೋತ ಕಣ್ಣೀರು ಒರೆಸಲಿಲ್ಲ ಯಡಿಯೂರಪ್ಪ. ನಿಮ್ಮ ಮನೆಗೆ ಬಂದರು ರೀ, ನಮಗೆ ಅನ್ಯಾಯ ಆಗಿದ್ದು ಒರಿಜಿನಲ್ BJP ಅವರಿಗೆ. ನಮಗೆ ಸಚಿವ ಸ್ಥಾನ ಕೊಡಲಿಲ್ಲ, ನಿಮ್ಮನ್ನು 2 ಬಾರಿ ಮಂತ್ರಿ ಮಾಡಿಲ್ಲ. ನಾವು ಬಾಯಿ ಮುಚ್ಚೆ ಸುಮ್ಮಿದ್ದಿಲ್ಲ. ಏನಾದ್ರು ಮಾತಾಡಿವೆ? ಯಡಿಯೂರಪ್ಪ ಈ ಯತ್ನಾಳಿಗೂ ಅಷ್ಟೇ. ಅವತ್ತು 2015 ನೋಡಿ, ಯತ್ನಾಳ್ ಹೊರಗಡೆ ಇದ್ದರು, JDS ಅವರು ಕರೆತಂದದ್ದೇ ಸನ್ಮಾನ ಯಡಿಯೂರಪ್ಪನವ್ರು ಕಾಲು ಹಿಡಿದು ಕೈ ಹಿಡಿದು ಒಳಗಡೆ ಬಂದು ಈ ರೀತಿ ಅನಾಹುತ ಹೇಳಿಕೆಗಳು ಪ್ರತಿ ದಿವಸ ಕೊಡ್ತಾರಂದರೆ ಎಷ್ಟು ದಿವಸ ಸಹಿಸಬೇಕು? ಈ ನಾನು ಮಾತಾಡಿದಾಗ 2023 ಸೋಲಿಗೆ ಕಾರಣ ಹೇಳಿದೆ ಅಷ್ಟೇ. ನಾನು ಅದನ್ನು ಆತ್ಮಲೋಕನ ಮಾಡಿಕೊಳ್ಳಿ ಅಂತ ಹೇಳಿದೆ. ಮೋದಿ ಪ್ರಧಾನಮಂತ್ರಿ ಆಗ್ಬೇಕಂತ ಅಂದೆ. ಆದರೆ ನೋಡಿ, ಇವರು ಹೊರಗಡೆ ಹೋದರು. JDS ತೆಗೆದ್ರೆ ಕರೆತಂದ್ರೆ ಯಡಿಯೂರಪ್ಪನವರು ಕರೆತಂದದಕ್ಕೆ ಏನು ಬಹುಮಾನ? ಇವರು 2018ರಲ್ಲಿ ಯಡಿಯೂರಪ್ಪನವ್ರು 17ರಲ್ಲಿ ರಾಜ್ಯದ ಅಧ್ಯಕ್ಷ ಆದರು. ಒಂದು ದಿವಸ ನೆಮ್ಮದಿಯಾಗಿ ಅಧ್ಯಕ್ಷ ಸ್ಥಾನ ಅವರು ಸಂಘಟನೆ ಮಾಡೋಕ್ಕೆ ಬಿಡಲಿಲ್ಲ. 135 ಸೀಟ್ ಬರ್ತಿತ್ತು. ಆ 135 ಸ್ಥಾನ ಬರಬಾರ್ದು ಅಂತೇಳಿ ಯಡಿಯೂರಪ್ಪನ ಎಲ್ಲೋ ಒಂದು ಕಡೆ ಕಟ್ಟಾಗ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಆದರೆ ಯಡಿಯೂರಪ್ಪನೇ ಇಲ್ಲಿ. ಒಂದು ಕಾಲದಲ್ಲಿ ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನೋಡೋದಂತಿತ್ತು. ಯಡಿಯೂರಪ್ಪ ಜಾತ್ಯತೀತ ವ್ಯಕ್ತಿ. ಯಡಿಯೂರಪ್ಪನ ಯಾಕೆ ಇಷ್ಟಪಡ್ತೀವಿ ಅಂದರೆ ಒಬ್ಬ ಸಂಘಟನೆ ಚತುರ. ಅರೆ ಇವತ್ತು ನನ್ನ ಕಣ್ಮುಂದೆ CKR 45 ಕಾರು ಸ್ಕೂಟ್ರಿನಲ್ಲಿ ಪ್ರವಾಸ ಮಾಡಿದರೆ ಸೈಕಲ್ ತುಳಿದ್ದಾರೆ. ಆ ಸೈಕಲ್ ತುಳಿದಕ್ಕೆ ಯಡಿಯೂರಪ್ಪನವರು ಸೈಕಲ್ ಮಕ್ಕಳಿಗೆ ಇವರು ಪ್ರೌಢಶಾಲಾ ಬಾಲಕರಿಗೆ ಸೈಕಲ್ ಕೊಟ್ಟಿದ್ದು. ಯಡಿಯೂರಪ್ಪನವ್ರು ಸೈಕಲ್ ತುಳಿದು ಪಕ್ಷದ ಯಡಿಯೂರಪ್ಪ ಹೋರಾಟ ಮಾಡಿದ ಯಡಿಯೂರಪ್ಪನ ಜೊತೆಗೆ ಅನಂತಕುಮಾರ್, ಈಶ್ವರಪ್ಪ, ಜಗದೀಶ್ ಶೆಟ್ಟರು ಮತ್ತು ಲಕ್ಷಾಂತರ ಕಾರ್ಯಕರ್ತರು, 100 ಜನ ಮುಖಂಡರು ಸೆರೆಮನೆ ವಾಸ ಅನುಭವಿಸಿರಿ. ಯತ್ನಾಳ್ ನೀವು ಎಲ್ಲಿ ಸೆರೆಮನೆ ವಾಸ ಅನುಭವಿಸಿರಿ? ಬರೀ ಉತ್ತರ ಕರ್ನಾಟಕದ ಬಿಡ್ತಿಲ್ಲ ದಿವಸ ಅಲ್ಲಿ ಸುವರ್ಣಸೌಧದಲ್ಲಿ ಅಧಿವೇಶನ ನಡೀತಿದೆಯಲ್ಲ, ಒಂದು ದಿವಸನಾದರೂ ಉತ್ತರ ಕರ್ನಾಟಕ ಬಗ್ಗೆ ವಿಷಯಗಳ ಬಗ್ಗೆ ಬೆಳಕು ಚೆಲ್ತಕ್ಕಂಥ ಕೆಲಸವನ್ನು ಮಾಡಿದರೆ ನಿಮಗೆ ಯಡಿಯೂರಪ್ಪ ವಿಜೇಂದ್ರ ಬಗ್ಗೆ ಟೀಕೆ ಮಾಡಿಬಿಟ್ರೆ ಬೇರೆ ಏನಿಲ್ವ ಸೋಮಣ್ಣ ನಿಮಗೆ? ಅದೇ ನಮಗೆ ಮಂತ್ರಿ ಮಾಡಲಿ ಸುಮ್ಮದಿಲ್ಲ. 2018ರಲ್ಲಿ ಇವರಿಗೆ 19ರಲ್ಲಿ ಸಮ್ಮಿಶ್ರ ಸರ್ಕಾರ ಪತನ ಆಯಿತು, ಮಂತ್ರಿ ಆಗಲಿಲ್ಲ ಅಂತ ಒಂದು ಕಡೆ ಯಡಿಯೂರಪ್ಪನ ಮೇಲೆ ದ್ವೇಷದ ರಾಜಕಾರಣ. ಮತ್ತು 2023ರಲ್ಲಿ ಯಾವುದೋ ಕಾರಣಕ್ಕೂ ನಾವು ಸೋತಿರ್ಬೋದು, ಯಾವುದೋ ಕಾರಣಕ್ಕೆ ಗೆದ್ದಿರ್ಬೋದು. ಏನು ನೀವೇ ಶಾಶ್ವತವಾಗಿ ಆಯ್ಕೆ ಆಗ್ತೀರಾ? ಸೋತವ್ರು ಗೆಲ್ತಾರೆ, ಗೆದ್ದೋ ಸೋತಾರೆ, ಇದು ಸಹಜ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆ್ಯಪ್ ಡೌನ್ಲೋಡ್ ಮಾಡಿ.